ಹಾಯ್, ವೆಲ್ಕಮ್ ಟು ಅಮ್ಮು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮೆಲ್ಲರನ್ನೂ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಜಾಗ ಇರುವಂತಹದ್ದು ಕೇರ್ಪೇಟೆಯಿಂದ ಸ್ವಲ್ಪ ದೂರದಲ್ಲಿ ಹೇಮಗಿರಿ ಅಂತ ಇದೆ. ಅಲ್ಲಿರುವಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ. ನೋಡಿ, ಈ ದೇವಸ್ಥಾನ ಇರುವಂಥದ್ದು ಬೆಟ್ಟದ ಮೇಲೆ. ಅಲ್ಲಿಗೆ ಹತ್ತಲಿಕ್ಕೆ 100 ಮೆಟ್ಲುಗಳಿದೆ. ಹತ್ಕೊಂಡು ಹೋಗ್ಬೋದು. ಹತ್ತಕ್ಕಾಗಲ್ಲ ಅನ್ನೋರು ವೆಹಿಕಲಲ್ಲಿ ಕೂಡ ಬರ್ಬೋದು. ಅದಕ್ಕೂ ಬೇರೆ ಪ್ಲೇಸ್ ಮಾಡಿದ್ದಾರೆ. ಇದು ಪ್ರಮೋಷನ್ ವಿಡಿಯೋ ಅಂತ ಅಂದ್ಕೊಳ್ಬೇಡಿ. ನಾನು ಹೋಗಿದ್ದಕ್ಕೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ದೇವಸ್ಥಾನದ ಎದುರುಗಡೆ ಇದು ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಾಲಯ. ಕಾರ್ ಪಾರ್ಕಿಂಗ್ ಮಾಡಿ ಇಷ್ಟು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ನಾವು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಸ್ವಲ್ಪ ದೇವಸ್ಥಾನ ಫ್ರೀ ಇದೆ. ಆದರೆ ಡಿಸೆಂಬರು, ಜಾನ್ವರಿ ತಿಂಗಳಲ್ಲಿ ಬಂದರೆ ದೇವಸ್ಥಾನ ತುಂಬ ರಶ್ ಇರುತ್ತೆ. ಯಾಕೆಂದರೆ ಆವಾಗ ಜಾತ್ರೆ ನಡೆಯುತ್ತೆ. ಇಲ್ಲಿ ಸುಮಾರು 1 ತಿಂಗಳವರೆಗೆ ಹಸುಗಳ ಜಾತ್ರೆ ನಡೆಯುತ್ತಂತೆ. ಅದು ನೋಡ್ಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತಂತೆ. ಹಾಗೆ ಜನಗಳ ಜಾತ್ರೆನೂ ಒಂದು 3 ದಿನ ನಡೆಯುತ್ತಂತೆ. ನೋಡಿ, ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಬಂದ್ವಿ. ಆ ಟೈಮಲ್ಲೂ ಒಂದ್ಸರಿ ಬಂದು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಈಗ ಬೇರೆ ದಿನ ಬಂದಿದ್ವಿ. ಎಷ್ಟು ದರ್ಶನ ಮಾಡಲಿಕ್ಕೆ, ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಯಿತು. ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಪಾರಿಜಾತ ಪುಷ್ಪದ ಮರ ಇತ್ತು. ಹೂಗಳನ್ನ ಕಿತ್ಕೊಡಿ ಅಂತ ಅರ್ಚಕರೇ ಹೇಳಿದ್ರು. ಹಾಗಾಗಿ ನಾವು ಹೂಗಳನ್ನ ಕಿತ್ಕೊಳ್ತಾ ಇದ್ದೀವಿ. ಸುಮಾರು ಹೂಗಳನ್ನ ಕಿತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ನಾನು ನೋಡೇ ಇರಲಿಲ್ಲ ಹೂವನ್ನ. ಎಷ್ಟು ಚೆನ್ನಾಗಿತ್ತು. ಇದೇ ಫಸ್ಟು ನೋಡಿದ್ದು ನಾನು. ಇದನ್ನ ಕೈಯಲ್ಲಿ ಹಿಡಿದು ತುಂಬ ಖುಷಿ ಆಯಿತು. ಇಷ್ಟು ಹೂಗಳನ್ನ ಕಿತ್ಕೊಂಡೋಗಿ ಅರ್ಚಕರಿಗೆ ಕೊಟ್ವಿ. ಇದರಿಂದನೇ ಅರ್ಚನೆ ಮಾಡಿದ್ರು. ನಮಗೆ ಎಷ್ಟು ಖುಷಿ ಆಯಿತು ಅಂತೀರಾ. ತುಂಬ ಖುಷಿ ಕೊಡ್ತು. ನೋಡಿ, ಇದು ಗರ್ಭಗುಡಿಯಲ್ಲಿರುವಂತಹ ದೇವರು. ಇದು ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಸನ್ನಿಧಿ. ನಾವು ಇಲ್ಲಿಗೆ ಹೋಗಿದ್ವಿ. ಅರ್ಚನೆ ಮಾಡಿಕೊಟ್ರು. ತುಂಬ ನಿಧಾನವಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಖುಷಿ ಆಯಿತು. ನೋಡಿ, ಇದು ಗರ್ಭಗುಡಿಯ ದೇವರು. ಇವತ್ತೇನು ವಿಶೇಷ ಇಲ್ಲದಿರೋ ಕಾರಣ ಅಷ್ಟೊಂದು ಅಲಂಕಾರ ಏನಿರಲಿಲ್ಲ. ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ಇದು ಪಕ್ಕದಲ್ಲೇ ಇರುವಂತಹ ಲಕ್ಷ್ಮೀ ಗುಡಿ. ಇಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ. ಇಲ್ಲೂ ಪೂಜೆ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ದರ್ಶನ ಕೂಡ ಚೆನ್ನಾಗಾಯಿತು. ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಬಿಟ್ಟು ನಾವು ಅರ್ಚಕರನ್ನ ಮಾತಾಡ್ಸೋಣ ಅಂತ ಹೋದ್ವಿ. ದೇವಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಒಪ್ಕೊಂಡ್ರು. ಹಾಗಾಗಿ ನಾನು ಹೇಳೋದಕ್ಕಿಂತ ನಿಮಗೆ ಅರ್ಚಕರ ಬಾಯಲ್ಲೇ ಹೇಳಿಸ್ತೀನಿ ನೋಡಿ ದೇವಸ್ಥಾನದ ಬಗ್ಗೆ. ಹಾಗಾದರೆ ಬನ್ನಿ, ಅವ್ರ ಹತ್ರನೇ ಮಾತಾಡ್ತೀನಿ. ಈ ಕಲ್ಯಾಣಪುರ ಸ್ವಾಮಿ ದೇವಸ್ಥಾನ ಹೇಮಗಿರಿ ಶ್ರೀ ಕ್ಷೇತ್ರ ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು. ಈ ಕಲ್ಯಾಣಪುರ ಸ್ವಾಮಿ ದೇವಸ್ಥಾನವು ಸುಮಾರು ಭೃಗು ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟಿದ್ದು, ಭೃಗು ಮಹರ್ಷಿಗಳು ತಪಸ್ಸು ಮಾಡಿದಂತಹ ಭಗವಂತನ ಯಥಾವತ ದರ್ಶನ ಆದಂತಹ ಯಥಾವತ್ತಾಗಿ ಭೃಗು ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಕ್ಕದಲ್ಲಿ ಭೃಗು ಮಹರ್ಷಿಗಳು ತಪಸ್ಸು ಮಾಡಿರುವಂತಹ ಜಾಗ ಇದೆ. ಹೀಗೆ ನದಿಯು ಹೇಮಾವತಿ ನದಿ ಪಕ್ಕದ ದಡೆಯಲ್ಲಿ ಹರಿಯುತ್ತಿರುವ ನದಿಯ ದಡದಲ್ಲಿ ಪಶ್ಚಿಮವಾಹಿನಿಯಿಂದ ಪೂರ್ವದಿಂದ ಪಶ್ಚಿಮವಾಗಿ ಹರಿಯುವಂತಹ ಹೇಮಾವತಿ ನದಿ ಇದೆ. ಸ್ಥಳಪುರಾಣದಲ್ಲಿ ರಥಸಪ್ತಮಿ ಅಂದರೆ ಮಾಘ ಮಾಸ ಶುಕ್ಲ ಪಕ್ಷ 7ನೇ ದಿನ ರಥಸಪ್ತಮಿ ನಡೆಯುತ್ತೆ. ತುಂಬ ವೈಭವದಿಂದ ನಡೆಯುತ್ತೆ. ಹಾಗೂ ತದನಂತರ 4 ದಿನಕ್ಕೆ ತೆಪ್ಪೋತ್ಸವ ನಡೆಯುತ್ತೆ. ನದಿಯಲ್ಲಿ ದೇವರನ್ನ ಉತ್ಸವ ಮಾಡಿಕೊಂಡು ಕರ್ಕೊಂಡ್ಬಂದು ಇದು ಮಾಡ್ತಾರೆ. ಪ್ರತಿ ಶನಿವಾರ ಹಾಗೂ ವಿಶೇಷವಾಗಿ ಅಮಾವಾಸ್ಯೆ, ಪೌರ್ಣಮಿ ದಿನ, ಶ್ರವಣ ನಕ್ಷತ್ರ ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ. ಮಾಘ ಮಾಸ ದಿನಗಳ ಕಾಲದಲ್ಲಿ ಸುಮಾರು 15 ದಿವಸಗಳ ಕಾಲ ದನಗಳ ಜಾತ್ರೆ, ರಥೋತ್ಸವ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಧನ್ಯವಾದ. ಕೇಳಿದ್ರಿ ಅಲ್ವಾ ದೇವಸ್ಥಾನದ ಬಗ್ಗೆ? ಹೌದು, ಇಲ್ಲಿ 1 ತಿಂಗಳವರೆಗೂ ಹಸುಗಳ ಜಾತ್ರೆ ನಡೆಯುತ್ತಂತೆ. ಆಗೊಮ್ಮೆ ಬಂದು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಜನಗಳ ಜಾತ್ರೆನೂ ತುಂಬ ವಿಜೃಂಭಣೆಯಿಂದ ನಡೆಯುತ್ತಂತೆ. ತೆಪ್ಪೋತ್ಸವ ತುಂಬ ಚೆನ್ನಾಗಾಗುತ್ತಂತೆ. ಇಲ್ಲಿ ಜನಗಳ ಜಾತ್ರೆ ಆದ ಬೆಳಿಗ್ಗೆಗೆ ತೆಪ್ಪೋತ್ಸವ ಆಗುತ್ತಂತೆ. ಇದು ನೋಡಿ, ಇದೇ ನದಿಯಲ್ಲಿ ಆಗುವಂಥದ್ದು. ಇದು ಹರಿಯೋದು ಹೇಮಾವತಿ ನದಿ. ತುಂಬ ದೊಡ್ಡ ನದಿ ಅಂತಲೇ ಹೇಳ್ಬೋದು. ಹತ್ರದಿಂದ ಇದನ್ನ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಮೇಲ್ಗಡೆ ವ್ಯೂ ಪಾಯಿಂಟ್ ಈ ರೀತಿ ಇದೆ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಫ್ಯಾಮಿಲಿ ಜೊತೆ ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮು ಕೂಡ ಪೂಜೆ ನಡೆಯುತ್ತೆ. ಮಧ್ಯಾಹ್ನ ಸ್ವಲ್ಪ ಕ್ಲೋಸ್ ಮಾಡ್ಬೋದು. ಆದರೆ ನೀವು ಯಾವಾಗ ಬಂದ್ರೂ ನಿಮಗೆ ಪುರೋಹಿತರ ನಂಬರ್ನ ನಿಮಗೆ ಬೇಕು ಅಂದರೆ ವಾಟ್ಸಪ್ ಮಾಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿನ ಪೂಜೆಗಳಿಗೆ ಯಾವುದೇ ರೀತಿ ಪೂಜೆಗಳಿಗೆ ಪೂಜಾರನ್ನ ಸಂಪರ್ಕ ಮಾಡಬೇಕು ಅಂದರೆ
ಅದಕ್ಕೂ ಕಮೆಂಟ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ನೋಡಿ ಮೇಲಿಂದ ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಹಸಿರಾಗಿದೆ. ದೇವಸ್ಥಾನ ನೋಡಲಿಕ್ಕೆ ಎಷ್ಟು ಖುಷಿ ಆಯಿತು. ಮೇಲಿಂದ ನೋಡಲಿಕ್ಕೆ ಈ ಥರ ಇದೆ ವ್ಯೂ ಪಾಯಿಂಟು. ನಾವು ದೇವಸ್ಥಾನ ನೋಡ್ಕೊಂಡ್ವಿ, ಹಾಗೆ ತಿಂಡಿ ಎಲ್ಲ ತಂದಿದ್ವಿ. ಇಲ್ಲೇ ಕೆಳಗಡೆ ಹೋಗಿ ಕೂತ್ಕೊಂಡು ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡಿದ್ವಿ. ಈ ರೀತಿ ಯಾವಾಗಲಾದರೂ ಒಂದ್ಸರಿ ದೇವಸ್ಥಾನಗಳಿಗೆ ಬಂದರೆ ಮನಸ್ಸಿಗೆ ಖುಷಿನೂ ಸಿಗುತ್ತೆ, ಏನೋ ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸುತ್ತಲ್ವ. ನಿಮಗೂ ಈ ಪ್ಲೇಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಡೀಟೇಲ್ಸ್ನ ವಾಟ್ಸಪ್ ಮಾಡ್ತೀನಿ. ನೀವು ಬಂದು ವಿಸಿಟ್ ಮಾಡಿ, ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂದ್ಸರಿ ತಪ್ಪದೆ ವಿಸಿಟ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.